ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಜೊತೆ ಸೌತಡ್ಕ ಹೋಗ್ತಾ ಇದ್ದೀವಿ. ಆದರೂ ಬೆಳಗ್ಗೆ ಎಬ್ಬರಿಸ್ಬಿಟ್ಟು ರೆಡಿ ಮಾಡಿಸಿ ಕರ್ಕೊ ಹೋಗ್ತಾನೆ 6:30ಗೆ. ಇಲ್ಲಂತೂ ಹಾಸನಲ್ಲಿ ತುಂಬ ಚಳಿ ಆಗ್ತಾ ಇದೆ. ಆ್ಯಂಡ್ ರೋಡ್ ಆದ್ರೂ ಬಂದರೆ ಎಲ್ಲರೂ ಒಂದು ಕಡೆ ನಿಂತ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾದ್ರೂ ಆಗುತ್ತೆ. ಅಲ್ಲಿ ಟ್ರಾವೆಲ್ ಮೂವ್ ಆಗ್ತಾ ಇದ್ರೆ ತುಂಬ ಚಳಿದ್ರು. ನೋಡೋಣ, 1 ಅವರ್ ಬಿಸಿಲು ಬರ್ತಾ ಇದೆ, ಸನ್ರೈಸ್ ಆಗ್ತಾ ಇದೆ. ಸೊ ಇವತ್ತು ನಾವು ಸೌತಡ್ಕ ಹೋಗ್ತಾ ಇದ್ದೀವಿ. ಎಷ್ಟು ಸರಿ ಅಂದರೆ ಧರ್ಮಸ್ಥಳ ಹೋದಾಗೆಲ್ಲ ಸೌತಡ್ಕ ಹೋಗ್ಬೇಕು ಅಂದ್ಕೊಂತೀವಿ, ಬಟ್ ತುಂಬ ಲೇಟ್ ಆಗುತ್ತೆ, ಬೇರೆ ಕೆಲಸ ಇರುತ್ತಲ್ಲ. ಸೊ ರಿಟರ್ನ್ ಬರೋದು ಕಷ್ಟ ಆಗುತ್ತೆ, ವಿಸಿಟ್ ಕೊಟ್ಟಿರಲ್ಲ. ಸೊ ಈಗ ಅದಕ್ಕೆ ನನಗೂ ಸ್ವಲ್ಪ ಚಳಿ ಆಗ್ತಾ ಇದೆ. ಆಗ್ತಿಲ್ಲ ಗುರು, ಬೆಳಿಗ್ಗೆ ಎಷ್ಟು ಗಂಟೆ ಅಂದರೆ 6 ಗಂಟೆಗೆ ಹೊರಟಿದ್ದು, ಇನ್ನೂ ಚಳಿ ಆಗ್ತಾನೆ ಇದೆ. ಕಾಲೆಲ್ಲ ಫುಲ್ ಕೋಲ್ಡು, ಕಾಲು ಕೈ ತಲೆ ಅಂತೂ ತುಂಬಾನೇ ಕೋಲ್ಡು. ನನಗೆ ಆರಾಮಾಗಿ ಇಲ್ಲಿ ಹೆಲ್ಮೆಟ್ ಹಾಕೊಂಡಿದ್ದೀನಿ ತಲೆಗೆ, ನನಗೆ ಕಷ್ಟ. ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಅಂತ ಅಂದ್ರೆ ಬಿಸಿಲಲ್ಲೂ ಕೂಡ ತುಂಬಾ ಚಳಿ ಆಗ್ತಾ ಇದೆ. ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಬೆಳಿಗ್ಗೆ 6 ಗಂಟೆಗೆ ಚಳಿಲಿ ಕರ್ಕೊಂಡ್ಬಂದು ನಡುಗಿಸ್ತಾ ಇದ್ದಾನೆ. ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಇಲ್ಲಿಂದ ಈಗ ಹಾಗೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡಿ, ಅದೇ ತಿಂಡಿ ಮಾಡ್ತಾ ಇದ್ದಾನೆ. ಆದ್ರೂ ಬೆಳಗ್ಗೆನೆ ಚಳಿಗೆ ಜರ್ನಿ ಒಂದು ಸ್ವಲ್ಪ ಕಷ್ಟ ಆಯಿತು. ಏನೂ ಇಲ್ಲ, ಸ್ವೆಟರ್ ಇಲ್ಲ, ರೆಡಿ ಆಗಿಲ್ಲ. ಸೊ ಹಾಗೆ ತುಂಬ ಜಾಸ್ತಿ ಇರಲ್ಲ ಅಂತ ಬಂದವು. ಆದರೆ ಮಾತ್ರ ಚಳಿ ಮಾತ್ರ ಸರಿಯಾಗಿತ್ತು. ನೋಡ್ಬೇಕು ಇನ್ನು ಎಷ್ಟು ಗಂಟೆಗ, 7:45 ಆಗಿದೆ. 7:45 ಆಯಿತು. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಗ್ರೀನೇ ಆಗಿರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಚಳಿಗಾಲದಲ್ಲಿ ಆ ಬಿಸಿಲು ಸನ್ಲೈಟ್ ಹೊಡಿತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿದೆ. ಓಹೋ, ಆದ್ರೂ ಗುರು ಈ ರೋಡಲ್ಲಂತೂ ಬರ್ಲೇಬಾರ್ದು. ಎಷ್ಟು ಟ್ರಬಲ್ ಇದೆ ಗೊತ್ತಾ ಈ ರೋಡಲ್ಲಿ ಹೊಡಿಯೋದು ಗಾಡಿಯ. ಆದ್ರೂ ಕೆಲವರು ಓವರ್ಟೇಕ್ ಮಾಡ್ತಾರಲ್ಲ, ರುಚಿ ಹೆಂಗ್ ಮಾಡ್ತಾರೆ. ನಾವು ಬದುಕಿರಬಹುದು, ಪ್ರಾಯಶಃ ಎಲ್ಲ ಕನಸಿರಬಹುದು. ಆನೆ ಇದೆ ಎಚ್ಚರಿಕೆ, ಆನೆಗಳನ್ನು ಕೊಲ್ಲುವುದನ್ನು ನಿಲ್ಲಿಸಿ, ವನ್ಯಜೀವಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಅಂತ ಸ್ಕೂಲಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಎಲ್ಲಾನು ಕೂಡ ನಾವೇ ಸಾಯಿಸ್ತಿದ್ದೀವಿ. ಯಾಕಂತಂದ್ರೆ ಈ ಥರ ಮಾಡ್ತೀವಲ್ಲ, ಕಾಡನ್ನು ನಾಶ ಮಾಡ್ತಾ ಇದ್ದೀವಿ. ಅಂದರೆ ಏನು ಅಂತಂದರೆ, ಒಂದು ಕಡೆ ಅದನ್ನ ರಕ್ಷಣೆ ಮಾಡಿನೋ ಅಂತಾರೆ, ಒಂದು ಕಡೆ ಅದನ್ನು ಓಡಿಸ್ತಾರೆ. ಯಾವ್ದು ಹೇಳೋದು ಗೊತ್ತಾಗಲ್ಲ. ಇದರಲ್ಲಿ ಯಾವ್ದನ್ನ ತಗೋಬೇಕು, ಯಾವ್ದು ಬಿಡಬೇಕು. ಯಾರು ನಂಬಲೇಬಾರದು ಅಂತ ಲೈಕ್ ಏನು ಅಂತ ಒಂದು ಉದಾಹರಣೆ ಅಂತಂದರೆ, ನಾವು ಇದು ಕನ್ನಡದ ಒಂದು ಮೂವಿ ಬಂದಿತ್ತಲ್ಲ, ಬೆಳಿಗ್ಗೆ 6 ಗಂಟೆ ಸೊ ಇಲ್ಲಿಗೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಸೌತಡ್ಕಾಯಿಗೆ. ಸೊ ಈ ಕಡೆ ಎಂಟ್ರಿ. ಹಾಗೆ ನೀವು ಬಂದರೆ ಇಲ್ಲಿ ಹಣ್ಣುಕಾಯಿ ಎಲ್ಲ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಅಂದರೆ ಇಲ್ಲಿ ಅಷ್ಟು ಚೆನ್ನಾಗಿದೆ ನೇಚರ್ ಕೂಡ, ಹಂಗೆ ಒಂದು ವೆದರ್ ಕೂಡ ಕೂಲ್ ಇದೆ. ಮತ್ತು ಒಂದು ನಿಜ ಪಾಸಿಟಿವ್ ಎನರ್ಜಿ ಬಂತು ಅಂತ ಹೇಳಿದೆ ನಮ್ಮ ಫ್ರೆಂಡು. ಪ್ರತಿ ಸಲ ಬಂದಾಗ
ನನಗೂ ಏನೋ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಪಾಸಿಟಿವ್ ಆಯಿತು ನೋಡಿ. ಇವಾಗ ಈ ಕಡೆ ಎಲ್ಲ ಡ್ರೈ ಫ್ರೂಟ್ಸು ಚಾಕ್ಲೇಟ್ಸ್ ಎಲ್ಲ ಅಂಗಡಿ ಶಾಪ್ ಎಲ್ಲ ಇದೆ. ಆ್ಯಂಡ್ ಈ ಕಡೆ ಟಾಯ್ಸು ಮತ್ತು ಅರ್ಕೆಗೋಸ್ಕರ ಇರುವಂಥದ್ದು ಅರ್ಕೆ ಗಂಟೆ ಎಲ್ಲ ಸಿಗುತ್ತೆ ಈ ಕಡೆ. ಸೊ ಈಗ ಟೆಂಪಲ್ ಒಳಗೆ ಹೋಗೋಣ ಬನ್ನಿ ಹೇಗಿದೆ ಅಂತ. ಆಯ್ತು ಟೈಮ್ ಬರ್ತಾ ಇದ್ದೀನಿ ಟೆಂಪಲ್ಗೆ. ಹೇಗಿರುತ್ತೆ ವಿಸಿಟ್ ಮಾಡಾಯ್ತು ಇಲ್ಲೋ ಕೌಂಟ್ರಿಗೆ ಹೋಗು ಕೇಳಬೇಕು ಪ್ರಸಾದದ್ದು. ಈ ಕಡೆ ಚೀಟಿ ಮಾಡಿಸಿ ಪ್ರಸಾದ ಕೌಂಟರ್ಗೆ ಹೋಗಿ. ಇಲ್ಲ ಕ್ಯಾಶ್ ಇಲ್ಲ. ಈ ಟೆಂಪಲ್ ಹತ್ರ ಇದೆ ಇಲ್ಲೇನಾ ಇದೇ ವಿಗ್ರಹ? ಓ ಈಗ ಸೊ ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಈ ಕಡೆ ಎಲ್ಲ ಕಳಸ ಇದು ಪೂಜೆ ಎಲ್ಲ ಮಾಡ್ತೇವೆ ನೋಡಿ. ಈ ಕಡೆ ದೇವ್ರ ಗಂಟೆ ಅಂದ್ರೆ ಆ ಕಡೆ ಇದು ದರ್ಶನ ಆಯ್ತು. ನೆಕ್ಸ್ಟ್ ಈಗ ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗ್ತಿರೋದಾ? ಧರ್ಮಸ್ಥಳಕ್ಕೆ ಹೋಗ್ತಿರೋದಾ? ನನ್ನ ಫ್ರೆಂಡ್ ಏನೋ ಅರ್ಕೆ ಇಟ್ಕೊಂಡಿದ್ದ ಅಂತ, ಅವನು ಅರ್ಕೆ ತೀರಿಸ್ತ. ಈಗ ಯಾವ ಕಡೆ? ಧರ್ಮಸ್ಥಳ ಹೋಗಿ ಏನ್ ಮಾಡೋದು? ಈಗ ದೇವರ ದರ್ಶನ ಅಲ್ಲ, ಪ್ರಸಾದ ಟೈಮ್ ಪಾಸ ಊಟ ಇಲ್ಲೂ ಹಿಡಿತಾ ಇರ್ತಾರೆ, ಬಟ್ ಒಂದಿನ ಕೈ ಅಡ್ಡ ಹಾಕಿಲ್ಲ. ಇವತ್ತು ಹಾಕಿದ್ರು. ಸುಮ್ಮನೆ ವೇಸ್ಟ್ 500 ರೂಪಾಯಿ. ಸೊ ದರ್ಶನ ಮುಗೀತು. ಈಗ ಮನೆ ಕಡೆ ಹೋಗೋಣ ಅಂತ ಹಾಸನ ಕಡೆಗೆ ಹೋಗ್ತಾ ಇದೀವಿ. ಹಾಗೆ ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಆ ಬೆಟ್ಟ ನೋಡ್ತಾ ಅಷ್ಟು ಚೆನ್ನಾಗಿದೆ. ಆ ಬೆಟ್ಟಕ್ಕೂ ನಾನು ಹಾಕೋ ಸಾಂಗಿಗೂ ತುಂಬಾ ಸಿಂಕ್ ಆಗುತ್ತೆ. ಅದೇ ಒಂದೇ ಒಂದು ಒಳ್ಳೇದಾಗೋ ಕಡೆ ಇನ್ನೊಂದು ನೆಗೆಟಿವ್ ಕೂಡ ಆಗುತ್ತೆ ಅಷ್ಟೇ. ಏನೂ ಇಲ್ಲದೆ ಏನೋ ಕೊಡ್ಬೇಕು ಆ ಥರ ಆಗುತ್ತೆ ಪ್ರಾಬ್ಲಮ್. ಸೊ ಇವತ್ತು ನಮ್ಮ ಸೌದಡ್ಕ ಪ್ಲಾನ್ ಮತ್ತೆ ನಮ್ಮ ಸೌದಡ್ಕ ಟ್ರಿಪ್ ಈ ಥರ ಇತ್ತು. ಹೇಗೆಲ್ಲ ಎಂಜಾಯ್ ಮಾಡೋದು ಅಂತಂದರೆ 2 ವೀಲರಲ್ಲಿ ಲಾಂಗ್ ಡ್ರೈವ್ ಹಾಸನ್ ಟು ಸೌದಡ್ಕ. ಅಲ್ಲಿ ಟೆಂಪಲ್ ಗಣೇಶನ ದರ್ಶನ ಮಾಡಿಕೊಂಡು ಹಾಗೆ ಧರ್ಮಸ್ಥಳ ಹೋಗಿ ಊಟ ಮಾಡಿಕೊಂಡು ಸೀದಾ ಹಾಸನ ಕಡೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.